ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ನೀವೆಲ್ಲ ಬದುಕಿ ಬಾಳಿರಪ್ಪ, ನಾನಾದರೂ ಮುದುಕಿಯಾಗಿ ಬಿಟ್ಟೆ. ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ನಾನು ಮುದುಕಿಯಾಗಿ ಬಿಟ್ಟೆ, ನೀವು ಬದುಕು ಬಾಳಬೇಕು, ನನಗೆ ಎಷ್ಟೇ ಕಷ್ಟ ಆಗಲಿ, ನಾನಿನ್ನೆಷ್ಟು ದಿನ ಬದುಕಿಯಾನು, ನೀನು ಹಾಗೆಲ್ಲ ಆಲೋಚಿಸೋಣವೇ. ಶ್ರೀರಾಮಕೃಷ್ಣರು ನಿಮಗೆಲ್ಲ ದೀರ್ಘಾಯು ನೀಡಲಿ ಎಂದು ಹೇಳುತ್ತಾ ಅವನ ತೆರೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಅಂದರೆ ಶ್ರೀಮಾತೆಯವರು ಎಷ್ಟು ಜಗತ್ತಿನ ಇದರ ಕಡೆ, ಜಗತ್ತಿನ ಜನರ ಕಷ್ಟಗಳ ಕಡೆ ಮಿಡಿತಾ ಇದ್ರು ಅಂತ ನಾವು ನೋಡ್ಬೋದು. ಅದಕ್ಕೆ ನಮ್ಮ ಒಂದು ಭಜನೆಯಲ್ಲಿ ಬರುತ್ತೆ, ಏನಂತ, ಕಲಿಯುಗದಾರ್ತರ ನೋಡುತ್ತನೊಂದು ಒಲುಮೆಯ ಸೂರ ನದಿ ತನ್ನಲಿ ಮಿಂದು. ಕಲಿಯುಗದಾರ್ತರ ನೋಡುತ್ತನೊಂದು ಒಲುಮೆಯ ಸೂರ ನದಿ ತನ್ನಲಿ ಮಿಂದು. ಕಲುಷವ ಕಳೆಯುತ್ತ ಬೆಳಗಲಿ ಎಂದು, ಕಲುಷವ ಕಳೆಯುತ್ತ ಬೆಳಗಲಿ ಎಂದು. ಸುಲಭದ ಸಾಧನೆ ಸಾರವ ತಂದು ದೊರಕಿತು ಧರಣಿಗೆ ಸಿರಿವರ ಇಂದು. ಕರುಣೆಯ ಮೂರುತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು. ದೊರಕಿತು ಧರಣಿಗೆ ಸಿರಿವರ ಇಂದು. ಆ ಪದ್ಯದಲ್ಲಿ ಕೊನೆ ಹೇಳ್ತಾರೆ, ಪರ ನಿರ್ಮಲ ಮೂರುತಿ ನಿಷ್ಕಲ ಇಂದು ಕರುಣಿಸುವಂದೇ ಪ್ರೇಮದ ಬಿಂದು. ಪರಹಿತ ಜೀವಿತೆ ಸರ್ವರ ಬಂಧು. ಅಂದ್ರೆ ಇತರರ ಇದಕ್ಕೋಸ್ಕರ ಶ್ರೀಮಾತೆಯವರು ಬದುಕ್ತವರು. ಪರಹಿತ ಜೀವಿತೆ ಸರ್ವರ ಬಂಧು. ಶ್ರೀಮಾತೆಯವರು ತಮ್ಮ ಬಂಧುಗಳಿಗೆ ಅಷ್ಟೇ ಬಂಧು ಆಗಿರ್ಲಿಲ್ಲ, ಸರ್ವರ ಎಲ್ಲರ ಬಂಧು ಯಾರು? ಶ್ರೀಮಾತೆಯವರು. ಪರಹಿತ ಜೀವಿತೆ ಸರ್ವರ ಬಂಧು, ಮೊರೆಯುವೆ ನಿನ್ನಲಿ ಕೃಪೆ ತೋರೆಂದು. ದೊರಕಿತು ಧರಣಿಗೆ ಸಿರಿವರ ಇಂದು. ಕರುಣೆಯ ಮೂರುತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು. ದೊರಕಿತು ಧರಣಿಗೆ ಸಿರಿವರ ಇಂದು. ಕಲಿಯುಗದ ಜನರ ನೋವುಗಳನ್ನು ಕಂಡು ಶ್ರೀಮಾತೆಯರು ನೊಂದು ಒಲುಮೆಯ ಸುರನದಿ ಒಂದು